ಹಾಯ್ ಎಲ್ರಿಗೂ, ಇವತ್ತು ವೆಯ್ಟ್ ಲಾಸ್ ಜರ್ನಿ 64ನೇ ದಿನ. ಇವತ್ತು ವಾಕ್ ಮಾಡೋಕ್ಕೆ ಮನಸ್ಸಿರಲಿಲ್ಲ, ಸೊ ಮೊರಿಂಗಾ ಆಮ್ಲ ವಾಟರ್ ಕುಡ್ಕೊಂಡು ವೆಯ್ಟ್ ಚೆಕ್ ಮಾಡಿದೆ. 96.1. ಸಖತ್ ಖುಷಿ ಆಯ್ತು ನನಗೆ. ಮೈಸೂರಲ್ಲಿ ಸಖತ್ ಓಡಾಡಿದ್ದೆಲ್ಲ ವರ್ಕೌಟ್ ಆಯ್ತು ಅನಿಸುತ್ತೆ. ಸೊ ಅದಾದಮೇಲೆ ಫುಲ್ ಬಾಡಿ ವರ್ಕೌಟ್ ಕ್ಲೋ ಇದು. ಇವತ್ತು ನಾನು 100% ಕೊಡೋಕ್ಕಾಗಿಲ್ಲ, ಯಾಕೆಂದರೆ ಆಲ್ಮೋಸ್ಟ್ 7 ಡೇಸ್ ಆಗಿತ್ತು ನಾನು ವರ್ಕೌಟ್ ಮಾಡಿ. ಅದಾದಮೇಲೆ ಒಂದು 1 ಅವರ್ವರೆಗೂ ವರ್ಕೌಟ್ ಮಾಡಿದೆ. ಅದಾದಮೇಲೆ ತರಕಾರಿ ಏನೂ ಇರಲಿಲ್ಲ ಮನೇಲಿ, ಸೊ ಯಶ್ವಿನ್ ಕರ್ಕೊಂಡು ಒಂದು ಕ್ವಿಕ್ಕಾಗಿ ತರಕಾರಿ ಶಾಪಿಂಗ್ ಮಾಡಿಕೊಂಡು ಮನೆಗೆ ಬಂದೆ. ಮನೆಗೆ ಬಂದಮೇಲೆ ಮಂಡಕ್ಕಿ ಒಗ್ಗರಣೆ ಮಾಡಿದೆ. ಆಯ್ ಪೂಜೆಗೆ ಅಂತ ಒಂದು ಮಣ ಪೂರಿ ತಂದಿದ್ರು ನಮ್ಮ ಮನೆಯವರು, ಸೊ ಅದರಲ್ಲೇ ಏನೋ ಮಾಡೋಣ ಅಂತ ಮಾಡ್ಕೊಂಡು ತಿಂದ್ವಿ. ಅದಾದಮೇಲೆ ನಟ್ಸ್ ತಿಂದೆ, ಡ್ರೈ ಫ್ರೂಟ್ಸ್ ಮತ್ತು ನಟ್ಸು ಮತ್ತು ಡಾರ್ಕ್ ಚಾಕ್ಲೇಟ್ ತಿಂದೆ, ಶುಗರ್ ಫ್ರೀ. ಅದಾದಮೇಲೆ ಹೊರಗಡೆ ಹೋಗಿದ್ವಿ, ಸ್ವಲ್ಪ ತರ್ಸ್ಟಿ ಆಗ್ತಾಯಿತ್ತು ಅಂತ ಶುಗರ್ ಕೇನ್ ಜ್ಯೂಸ್ ಕುಡಿದ್ವಿ. ಮತ್ತು ಬಂದಮೇಲೆ ಸೊಪ್ಪು ಸಾರು ಮಾಡಿ ಮೊಟ್ಟೆ ಬೇಯಿಸಿ ನನಗೋಸ್ಕರ ಬಾಜ್ರಾ ದೋಸೆ ಮಾಡಿಕೊಂಡೆ, ಅವರಿಗೆಲ್ಲ ಅನ್ನ ಮಾಡಿಕೊಟ್ಟೆ. ಸೊ ಅದನ್ನು ತಿಂದು ರೆಸ್ಟ್ ಮಾಡಿ ಯಶ್ವಿನು ಮಲಗಿಸಿ ಮನೆ ಸ್ವಲ್ಪ ಕೆಲಸ ಆಯಿತು, ಅದೆಲ್ಲ ಮುಗಿಸೋಷ್ಟ್ರಲ್ಲಿ ಅತ್ತೆ ಕಾಫಿ ಅಂದರು. ಸೊ ಕಾಫಿ ಅಪರೂಪಕ್ಕೆ ಕೇಳ್ತಿದ್ದೆ ಅಂತ ಕಾಫಿ ಮಾಡಿಕೊಟ್ಟೆ. ಆಮೇಲೆ ಬ್ಲೂಬೆರಿ ತಿಂತಾ ಇದ್ರೆ ನನಗೆ ಆ ಗ್ರೇಪ್ಸು ಮತ್ತು ಬ್ಲೂಬೆರಿನ ಕ್ರಾಸ್ ಬ್ರೀಡ್ ಮಾಡಿದ್ದಾರೆ ಅಂತ ಅನಿಸ್ತು, ಬಿಕಾಸ್ ಡಿಮ್ಯಾಂಡ್ ಜಾಸ್ತಿ ಇರೋದ್ರಿಂದ. ಅದಾದಮೇಲೆ ಡಿನ್ನರ್ಗೆ ಇವತ್ತು ವೆಜಿಟೇಬಲ್ ಮತ್ತು ಪನ್ನೀರ್ನ ಸಾಟೆ ಮಾಡಿ ಜಸ್ಟ್ ಅದನ್ನು ಎಂಜಾಯ್ ಮಾಡಿದೆ. ಸಂಜೆ ಆಗೋಷ್ಟರಲ್ಲಿ ಜಸ್ಟ್ 10K ಸ್ಟೆಪ್ಸ್ ಅಷ್ಟೇ ಕಂಪ್ಲೀಟ್ ಆಗಿತ್ತು. ನನ್ನ ವೀಡಿಯೋಸಿಂದ 1% ಮೋಟಿವೇಶನ್ ಸಿಕ್ಕಿದ್ರು. ಫಾಲೋ ಮಾಡಿ, ನನ್ನ ಮೋಟಿವೇಟ್ ಮಾಡಿ. ನಾಳೆ ಸಿಗ್ತೀನಿ, ಬಾಯ್.